ರೂಪಾ, ಅಮ್ಮನ್ ಬಸ್ ಹಚ್ಬಿಟ್ಟು ಬರ್ತೀನಿ. ಬರ್ತೀನಮ್ಮ. ನಾನೇ ನಿಮ್ನ ಮನೆ ಬಿಟ್ಟು ಹೋಗಿ ಅಂತ ಹೇಳಿಲ್ಲ, ನೀವೇ ಹೋಗ್ತಾ ಇರೋದು. ಅಯ್ಯೋ ಇಲ್ಲಮ್ಮ, ನೀನ್ ಹೇಳ್ದೆ ಅಂತ ನಾನೇನ್ ಹೇಳ್ದೆ. ಊರ್ ಕಡೆ ಹೋಗಿ ಸುಮಾರು ವರ್ಷ ಆಯ್ತಲ್ಲ, ಅಲ್ಲೂ ಮನೆಯೆಲ್ಲ ನೋಡ್ಬೇಕಲ್ಲ, ಹಾಗಾಗಿ ಹೋಗ್ತಾ ಇದ್ದೀನಿ ಅಷ್ಟೇ. ಬರ್ಲಮ್ಮ. ಮಾ, ಕಾಫಿ ಕೊಡಮ್ಮ. ಕಾಫಿ ತಾನೆ ತರ್ತೀನಿ ರೀ. ನಿಮ್ಮಮ್ಮ ನೋಡ್ಕೊಂಡಿದ್ದಕ್ಕಿಂತ ಇನ್ನು ಚೆನ್ನಾಗೇ ನೋಡ್ಕೊಂತೀನಿ. ತಗೊಳ್ಳಿ ಕಾಫಿ. ರೂಪಾ, ಊಟ ಕೊಡು. ಏನೇ ಇದು, ಇವತ್ತು ಪಾಸ್ತಾನಾ? ಪಾಸ್ತಾ ಮ್ಯಾಗಿ ಬಿಟ್ರೆ ಬೇರೆ ಏನು ಮಾಡಕ್ ಬರಲ್ವಾ ನಿಂಗೆ? ನಂಗ್ ಮೊದ್ಲೇ ಹುಷಾರಿಲ್ಲ, ಅದ್ರಲ್ಲಿ ಮನೆ ಕೆಲ್ಸ, ಆಫೀಸ್ ಕೆಲ್ಸ, ಅಡ್ಗೆ ಮಾಡಿ ಸಾಕ್ ಆಗಿದೆ. ಸ್ವಲ್ಪನೂ ಅಡ್ಜಸ್ಟ್ ಮಾಡ್ಕೊಳಕ್ ಆಗಲ್ವಾ ನಿಮ್ಗೆ? ರೂಪಾ, ಏನೇ ಇದೆಲ್ಲ ಪಾತ್ರೆ ಇಷ್ಟ ಹಾಕಿದ್ಯಾ? ನಾನು ಇದನ್ನೆಲ್ಲ ತೊಳೆದು ಆಫೀಸ್ ಕೆಲಸ ಯಾವಾಗ ಮಾಡ್ಲಿ? ನಂಗ್ ಹುಷಾರಿಲ್ಲ ಅಂತ ಮೊದ್ಲೇ ಹೇಳ್ದೆ ತಾನೆ. ಅಡಿಗೆ ಏನೇ ಮಾಡಿದ್ಯಾ? ಇವತ್ತೇನು ಮಾಡಕ್ ಆಗ್ಲಿಲ್ಲ, ಆರ್ಡರ್ ಮಾಡಿದೀನಿ. ಅಮ್ಮ ಹೋದಾಗಿಂದ ಮನೇಲಿ ಸರಿಯಾಗಿ ಅಡಿಗೆನೆ ಮಾಡ್ತಾ ಇಲ್ಲ, ಸರಿಯಾಗಿ ಊಟನೇ ಕೊಡ್ತಾ ಇಲ್ಲ. ಹಿಂಗೆಲ್ಲ ನಮ್ಮಮ್ಮ ನೋಡ್ಕೊಂತಾ ಇದ್ದಿದ್ ನನ್ನ. ನಾ ಅಮ್ಮನ್ ಕರೆಸ್ತೀನಿ ಒಂದ್ 3 ತಿಂಗಳಿಗೆ. ಈಗಲೇ ಕಾಲ್ ಮಾಡ್ತೀನಿ ಅವ್ರಿಗೆ. ಹಲೋ ಅಮ್ಮ. ಹೇಳಮ್ಮ. ಅಮ್ಮ ಬಾ ಅಮ್ಮ, ಒಂದ್ 3 ತಿಂಗಳು ನಮ್ಮ ಮನೆಗೆ. ನಾನೆಲ್ಲಮ್ಮ ಬರಕ್ಕಾಗತ್ತೆ, ನಿಮ್ಮ ಅಣ್ಣ ಅದಕ್ಕೆ ಇಬ್ರು ಕೆಲ್ಸಕ್ಕೆ ಹೋಗ್ತಾರೆ, ಮಗುನ್ ನೋಡ್ಕೋಬೇಕು. ಸರಿಮಾ. ನಮ್ಮ ಅತ್ತೆ ಇದ್ದಾಗ ಎಷ್ಟು ಚೆನ್ನಾಗಿತ್ತು ಮನೆ, ನಮ್ಮನ್ನ ಎಷ್ಟು ಚೆನ್ನಾಗಿ ನೋಡ್ಕೊಳ್ತಾ ಇದ್ರು, ಮನೆ ಎಷ್ಟು ಚೆನ್ನಾಗಿ ಇಟ್ಕೊಳ್ತಿದ್ರು. ಅವ್ರನ್ನ ಕಳಿಸಿ ಎಂತ ದೊಡ್ಡ ತಪ್ಪು ಮಾಡ್ಬಿಟ್ಟೆ ನಾನು. ಹೋಗಿ ಅತ್ತೆ ಮಾವನ ಮನೆ ಕರ್ಕೊಂಡ್ ಬನ್ನಿ.